ಯಾವ ಥರ ಇರುತ್ತೆ ಮಾರ್ಕೆಟ್ ಅದೆಲ್ಲ ನೋಡೋಣ ಅಂತೇಳಿ ನೋಡ್ತಾ ಇರ್ಬೋದು. ಎಲ್ಲ ಮೀಟ್ ಶಾಪ್ಗಳು, ಎಲ್ಲ ಚಿಕನ್ ಅಲ್ಲ, ಅದು ಮಟನ್ನು, ಗೋಶೆ ಜಾಸ್ತಿ ಸೇಲ್ ಆಗೋದು. ಆಮೇಲೆ ನಾನ್ ವೆಜ್ ಜಾಸ್ತಿ ತಿಂತಾರೆ ಅಲ್ಲಿ ಜನ. ಆಮೇಲೆ ನೋಡ್ತಾ ಇರ್ಬೋದು, ನಾವೆಲ್ಲ ವೆಜ್ ತಿನ್ನೋರು. ಬಟ್ ಇನ್ನೊಂದು ಏನಪ್ಪ ಅಂತಂದರೆ, ಯಾರಿಗೆ ವೆಜ್ ತಿನ್ನೋದು, ವೆಜಿಟೇರಿಯನ್ ಯಾರು ಇರ್ತಿರಲ್ಲ ಅವರು ಒಂದು ಸ್ವಲ್ಪ ಇಲ್ಲಿ 1 year 2 year ಇರಬೇಕಪ್ಪ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ಕಡೆನೂ ಬರೀ ಜಾಸ್ತಿ ಅಂದರೆ ನಾನ್ ವೆಜ್ ಜಾಸ್ತಿನೇ ಸಿಗುತ್ತೆ. ವೆಜ್ ಸಿಗ್ತವೆ, ಬಟ್ ನಾನ್ ವೆಜ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕಂದರೆ ಈ ಥರ ಮುಸ್ಲಿಮ್ಸ್ ಕಂಟ್ರಿ ಆಗೋದ್ರಿಂದ ಇವರೆಲ್ಲರೂ ಬರೀ ಮೀಟು, ಚಿಕನ್ನು, ಗೋಶು, ಮಟನ್ನು ಬರೀ ಅಂಥದ್ದು ಜಾಸ್ತಿ ತಿನ್ನೋದು ಇವರು. ನಾನಿದ್ದಾಗೆಲ್ಲ ಅಲ್ಲೆಲ್ಲ ಗೋಶ್ ಎಲ್ಲ ತಿನ್ನಲ್ಲ. ನಾವು ತಿನ್ನೋ ಬರೀ ಚಿಕನ್ ತಿಂತೇವೆ, ಮಟನ್ ತಿಂತೇವೆ. ಬಟ್ ಆ ಥರ ಮಿಕ್ಸ್ ಅದು ಇದು ಏನಿಲ್ಲ ಇಲ್ಲಿ. ಮತ್ತು ಇಲ್ಲಿ ಕಳ್ಳತನ ಆಗಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ ಕಳ್ಳತನ ಆಗಲ್ಲ. ಎಲ್ಲ ನೋಡ್ತಾ ಇರ್ಬೋದು, ಶೂಸ್ ಶಾಪು, ಬಟ್ಟೆ ಶಾಪು, ಕಟಿಂಗ್ ಶಾಪು ಎಲ್ಲ ಸೇಮ್ ನಮ್ಮ ಇಂಡಿಯಾ ಥರನೇ ಇದ್ದಾವೆ. ಇಲ್ಲಿನೂ ಏನು ಆ ಥರದ್ದೇನು ಇಲ್ಲಿ ಬೇರೆ ಅಲ್ಲಿ ಬೇರೆ ಆ ಥರ ಏನಿಲ್ಲ. ಎಲ್ಲ ಇಂಡಿಯನ್ ಶಾಪ್ಗಳೇ ಇವೆಲ್ಲನೂ. ಬಟ್ ಅವರಿಗೆ ಲ್ಯಾಂಗ್ವೇಜ್ ಅರೇಬಿಕ್ ಲ್ಯಾಂಗ್ವೇಜ್, ನಮಗೆ ಅರೇಬಿಕ್ ಬರೋಂಗಿಲ್ಲ ಅಂತಂದರೆ ಅವರು ಓಕೆ ಅಂತ ಇಂಗ್ಲೀಷ್ನಲ್ಲೇ ಮಾತಾಡ್ಬೋದು, ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಇಲ್ಲಿ ರಿಯಾಲ್ ಲೆಕ್ಕ, ನಮ್ಮ ಕಡೆ ಎಲ್ಲ ರುಪೀಸ್ ಲೆಕ್ಕ, 100 ರೂಪಾಯಿ 200 ರೂಪಾಯಿ ಅಂತೇಳಿ ನಾವು ಅಂತೀವಿ. ಇವರು 100 ರಿಯಾಲ್ 200 ರಿಯಾಲ್ ಅಂತ ಅಂತಾರೆ. ಆಮೇಲೆ ಕರೆನ್ಸಿದು ನಾವು ಹೇಳೋದಾದ್ರೆ ಇಲ್ಲಿ 1 ರೂಪಾಯಿ ಇಂಡಿಯನ್ 1 ರೂಪಾಯಿಗೆ ಇಲ್ಲಿ ಇವರು ಕೊಡ್ತಾರೆ 22 ರೂಪಾಯಿ 60 ಪೈಸೆನೂ ಇದೆ ಪ್ರೆಸೆಂಟ್. ಅದು ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ನೋಡ್ತಾ ಇರ್ಬೋದು, ಇದ್ರಗಡೆ ಒಂದು ಫಾರ್ಮಸಿ ಶಾಪ್ ಕೂಡ ಇದೆ. ಫಾರ್ಮಸಿಯಲ್ಲಿ ನಾವು ಇಂಡಿಯಾದಲ್ಲಿ ಏನು ಮಾಡ್ತೀವಿ, 1-2 ಮೆಡಿಸನ್ನು, 1 ಟ್ಯಾಬ್ಲೆಟು 2 ಟ್ಯಾಬ್ಲೆಟು ಸಿಗ್ತಾವೆ, ಕೊಡ್ತಾರೆ. ನಮ್ಮ ಜಸ್ಟ್ ನೆಗಡಿ ಅಂತಂದ್ರೆ 1 ಟ್ಯಾಬ್ಲೆಟ್ 2 ಟ್ಯಾಬ್ಲೆಟ್ ಕೊಡ್ತಾರೆ. ಇಲ್ಲಿ ಹಂಗತೆ ಅಲ್ಲ, ಫುಲ್ ಒಂದು ಸ್ಟ್ರಿಪ್ಪ ತೊಗೋಬೇಕು. ಅದು 10 ಟ್ಯಾಬ್ಲೆಟಿಂದ ಸ್ಟ್ರಿಪ್ ಇರ್ಬೋದು ಅಥವಾ 15 ಟ್ಯಾಬ್ಲೆಟಿಂದ ಸ್ಟ್ರಿಪ್ ಇರ್ಬೋದು. ಫುಲ್ ಒಂದು ಸ್ಟ್ರಿಪ್ಪ ತೊಗೋಬೇಕು. ಅದೇ ನೋಡಿ ಗೈಸ್, ನಾವು ಹೋಗೋ ಹೋಟೆಲ್, ನಾವು ಡೈಲಿ ಅಲ್ಲಿ ಇದ್ದಷ್ಟು ದಿನ ಅಂದರೂ ನಾವು ಅಲ್ಲೇ ಹೋಟೆಲ್ನಲ್ಲೇ ನಾವು ಊಟ ಮಾಡಿದ್ವಿ. ಕಡಿಮೆಗೆ ಫ್ರೆಂಡ್ಸ್ 5-6 ಜನ ಹೋದರೆ ಒಂದು 30-32 ರಿಯಾಲ್ ಆಗ್ತವೆ ಅಷ್ಟೇ. 30-32 ರಿಯಾಲ್ ಅಂದರೆ ನೀವು ಇಂಡಿಯನ್ ರುಪೀಸ್ನ ಕನ್ವರ್ಟ್ ಮಾಡ್ಕೋಬೋದು. 22.5 ರೂಪಾಯಿ ಅನ್ಕೋರಿ, 30 ರಿಯಾಲ್ಗೆ ಎಷ್ಟು ಆಗ್ಬೋದು ಆ ಥರ ನೀವು ಕನ್ವರ್ಟ್ ಮಾಡಿಕೊಂಡು ಲೆಕ್ಕ ಮಾಡ್ಬೋದು. ಅಂದರೆ ಒಬ್ಬರಿಗೆ 200 ರೂಪಾಯಿ 250 ರೂಪಾಯಿ ಆ ಥರ ಬರುತ್ತೆ ಅಷ್ಟೇ. ಇಂಡಿಯಾದಲ್ಲಾದರೂ ಅಷ್ಟೇ ಸಿಗುತ್ತೆ. ಇಲ್ಲಿ ಚಿಕನ್ ಸಿಗುತ್ತೆ ಫ್ರೆಂಡ್ಸ್. ಅದು ಏನು ಸಿಗುತ್ತೆ, ಏನು ತಿಂದ್ವಿ ಅಂತ ನಾನು ನಿಮಗೆ ಲಾಸ್ಟ್ನೇ ಫೋಟೋ ಹಾಕ್ತೀನಿ, ನಾನು ನಿಮಗೆ ತೋರಿಸ್ತೀನಿ ಎಲ್ಲನೂ. ನೋಡಿ ನೋಡಿ ನಾವು ಹೋಗ್ತಾ ಇರೋ ಹೋಟೆಲು ಮುಂದೆ ಒಂದು ಪೆಟ್ರೋಲ್ ಬಂಕ್ ಐತಿ. ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಇಲ್ಲಿ ಪೆಟ್ರೋಲು ಡೀಸೆಲ್ ರೇಟು ಭಾಳ ಕಡಿಮೆ ಐತಿ. 2 ರಿಯಾಲು 2.5 ರಿಯಾಲ್ಗೆ ಅಂದರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸಿಕ್ಬಿಡುತ್ತೆ. ಡೀಸೆಲ್ ಕಡಿಮೆ ಇದೆ, 2 ರಿಯಾಲೇನೂ ಇದೆ. ಪೆಟ್ರೋಲು 1.80 ರಿಯಾಲೇನೂ ಇದೆ ಅಷ್ಟೇ. ಆಮೇಲೆ ಇಲ್ಲಿ ಎಲ್ಲ ರಿಚ್ ಫ್ಯಾಮ್ಲಿ ಅಂತ ಇರ್ತಾರೆ, ಜಾಸ್ತಿ ಅಂದರೆ ರಿಚ್ ಫ್ಯಾಮ್ಲಿಯೇ ಇರ್ತಾರೆ. ಎಲ್ಲರಿಗೆ ಮನೆಗೆ 1-2-3 ಗಾಡಿಗಳಿರ್ತಾವೆ, ಕಾರ್ಗಳಿರ್ತಾವೆ. ಆಮೇಲೆ ರಿಚ್ ಇಲ್ಲೆಲ್ಲ ಬಿಸ್ನೆಸ್ ವರ್ಕರ್ಸ್, ದುಬೈಯಲ್ಲಿ ಆದರೂ ಆಯ್ತು, ಸೌದಿಯಲ್ಲಿ ಆದರೂ ಆಯ್ತು, ಬಿಸ್ನೆಸ್ ವರ್ಕರ್ ಜಾಸ್ತಿ ಇರ್ತಾರೆ. ಆಮೇಲೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅವತ್ತು ನಾವು ಮನೆಯಲ್ಲಿ ರೂಮಲ್ಲಿ ಕುಂತು ಬೋರ್ ಆಗಿದ್ದಕ್ಕೆ ಹೊರಗೆ ಹೋಗೋಣ, ಏನಾರ ಒಂದು ಸ್ವಲ್ಪ ಬಿಲ್ಡಿಂಗ್ ರೋಡ್ನಲ್ಲಿ ಅಡ್ಡಾಡೋಣ, ಇಲ್ಲಿದೆ ಹೆಂಗೆ ಏನು ನೋಡೋಣ ಅಂತೇಳಿ ಒಂದು ಕಾರು ಮಾಡಿಕೊಂಡು ಹೊರಗೆ ಹೊಂಟ್ವಿ. ಅವತ್ತು ನೋಡ್ತಾ ಇರ್ಬೋದು ನೀವೆಲ್ಲ, ಇವೆಲ್ಲ ಆಲ್ಮೋಸ್ಟ್ ಆಲ್ ಬರೀ ಇಂಡಿಯನ್ಸ್ ಶಾಪೇ ಇದ್ದಾವೆ. ಸೌದಿಯಲ್ಲಿ ನಿಮಗೆ ಯಾವ ಫುಡ್ ಬೇಕು ಆ ಫುಡ್ ಸಿಗುತ್ತೆ. ಇಂಡಿಯನ್ ಫುಡ್ಡು, ಹೈದ್ರಾಬಾದಿ ಫುಡ್ಡು, ಎಲ್ಲ ಫುಡ್ಡುಗಳು ಸಿಗ್ತವೆ ಇಲ್ಲಿ. ಯಾವ್ದು ಸಿಗಲ್ಲ ಇದು ಸಿಗಲ್ಲ ಅಂತ ಏನೂ ಇಲ್ಲ. ಈಗ ನಾವು ಹೋಗ್ತಾ ಇರೋ ಪ್ಲೇಸು ಲಯ್ಯಾ ಅಂಥೇಳಿ, ಕ್ಲಯ್ಯಾ QLAYA ಕ್ಲಯ್ಯಾ ಅಂಥೇಳಿ ಪ್ಲೇಸು. ಅಲ್ಲಿಗೆ ನಾವು ಹೊಂಟಿದ್ವಿ. ಆನ್ ದ ವೇನಲ್ಲಿ ನಾನು ವಿಡಿಯೋ ಶೂಟ್ ಮಾಡಾತಿದ್ದೆ. ಬಟ್ ಕ್ಲಿಯಾರಿಟಿ ಕಡಿಮೆ ಇದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನಂದು ಐಫೋನ್ ಅಲ್ಲ, ಈಗ ತಾನೇ ಬಂದಿರೋದು. ಬಡವರು ನಾವು, ಐಫೋನ್ ಏನು ತೊಗೊಂಡಿಲ್ಲ ನಾನು. ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಕೂಡಿ ಹೋಗ್ತಾ ಇದ್ವಿ ಫ್ರೆಂಡ್ಸ್. 5-6 ಜನ ಒಂದು ಕಾರಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನು ರೆಸ್ಟ್ರಿಕ್ಷನ್ಸ್ ಏನಪ್ಪ ಅಂತಂದರೆ, ವಿಡಿಯೋ ಮಾಡೋಂಗಿಲ್ಲ. ಎಲ್ಲಿ ಹೆಣ್ಮಕ್ಳು ಇರ್ತಾರ ಅಲ್ಲಿ ಜಾಸ್ತಿ ನಾವು ವಿಡಿಯೋ ಮಾಡೋಂಗಿಲ್ಲ. ವಿಡಿಯೋ ಮಾಡಬಾರ್ದು. ಅಕಸ್ಮಾತ್ ಯಾರಾದರೂ ನೋಡಿದ್ರೆ ಅದು ಮತ್ತು ದೊಡ್ಡ ಕೇಸು ಲಪಡ ಅದೆಲ್ಲ ಆಗುತ್ತೆ. ಸ್ವಲ್ಪ ರಿಸ್ಕ್ ಐತಿ ಹೆಣ್ಮಕ್ಳ ಬಗ್ಗೆ.
ಆಮೇಲೆ ಇಲ್ಲಿ ಹೆಣ್ಮಕ್ಳು ಎಲ್ಲರೂ ಫೇಸ್ ಗೀಸ್ ನಮ್ಮ ಇಂಡಿಯಾ ಥರ ಏನು ಫೇಸ್ ಗೀಸ್ ತೋರಿಸ್ಕೊಂತ ಅಡ್ಡಾಡಂಗಿಲ್ಲ. ಎಲ್ಲರೂ ಅದು ಇದನ್ನ ಹಾಕಿರ್ತಾರೆ, ಮಕಾನು ಕಾಣಂಗಿಲ್ಲ, ಬರೀ ಕಣ್ಣಷ್ಟೇ ಕಾಣಿಸ್ತಾವೆ. ಅದನ್ನು ನೋಡೋಂಗಿಲ್ಲ ನಾವು, ಜಾಸ್ತಿ ನೋಡಬಾರ್ದು, ನೋಡೋದು ರಿಸ್ಟ್ರಿಕ್ಷನ್ ಐತಿ. ಆಮೇಲೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನು ಇನ್ನೂ ವಿಡಿಯೋ ಕ್ಲಿಯಾರಿಟಿಯಾಗಿ ವಾಯ್ಸ್ ಓಕೆ. ಆಮೇಲೆ ಮತ್ತೇನಿಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಅಲ್ಲಿ ಎಲ್ಲ ರೋಡು, ಬಿಲ್ಡಿಂಗ್ಸು, ಬಿಸ್ನೆಸ್ ಆ ಥರ ಎಲ್ಲ ಐತಿ. ನಾವು ನರ್ಸಿಂಗ್ ಫೀಲ್ಡ್, ನರ್ಸಿಂಗ್ ಪ್ರೊಫೆಷನ್ನು, ನಾವು ನರ್ಸಿಂಗ್ ಪ್ರೊಫೆಷನ್ನಾಗಿ ನಾವು ಹಾಸ್ಪಿಟ್ಲಲ್ಲೇನೇ ಇರೋದು ಜಾಸ್ತಿ. ಅಂದರೆ ಯಾವಾಗ ಒನ್ ಟೈಮ್ ಈ ಥರ ಹೊರಗೆ ಹೋಗೋದು ಪ್ಲ್ಯಾನಿಂಗ್ ಅದೆಲ್ಲ ಹುಡುಗರೆಲ್ಲ ಸೇರಿ ಹ್ಞೂ ಅಂತಂದರೆ ಹೋಗೋದು. ಈಗ ನೋಡಿ ಕಾರಿಗೆ ಕಾರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಒಂದು 20-25 ರಿಯಾಲ್ ತೊಗೊತಾರೆ. ಆಮೇಲೆ ಇಷ್ಟು 5-6 ಜನ ಸೀಟು ಎಲ್ಲ ಹಾಕ್ಬೇಕಪ್ಪ ಅಂತಂದರೆ ಅದಕ್ಕೆ ಮತ್ತು ನಾವು ಜಾಸ್ತಿ ಅಮೌಂಟ್ ಕೊಡ್ಬೇಕಾಗತ್ತೆ. ಏನಿಲ್ಲ ಅಂದ್ರೆ 30-35 ರಿಯಾಲ್ ಏನೋ ಕೊಟ್ಟಿದ್ವಿ ನಾವು 5-6 ಜನ ಸೇರಿ. ಅಂದರೆ ಒಬ್ಬೊಬ್ಬರಿಗೆ ಒಂದು 5-6 ರಿಯಾಲು ಬರುತ್ತೆ ಅಷ್ಟೇ. ಇನ್ನೊಂದು ಫ್ರೆಂಡ್ಸ್, ಹೋಗಕ್ಕೆ 30-35 ರಿಯಾಲು, ಬರೋಕೆ 30-35 ರಿಯಾಲು, ಅಂದರೆ ಒಂದು 60-70 ರಿಯಾಲ್ ನಾವು ಅಲ್ಲೇನ ಇದನ್ನು ಮಾಡಿದ್ವಿ. ಅಲ್ಲಿ ಹೋದ್ಮೇಲೆ ಮತ್ತೆ ಟೀ, ಕಾಫಿ, ಅದನ್ನು ಸ್ನ್ಯಾಕ್ಸ್ ಅದೆಲ್ಲ ತಿಂದು ಬಂದಿದ್ವಿ. ಕರ್ನಾಟಕ ಸ್ಟೈಲ್ ಎಲ್ಲ ಬ್ರೆಡ್ಡು, ಎಗ್ ಪಪ್ಸು, ಕೇಕ್ಸು, ಬಿಸ್ಕೆಟು, ಆಮೇಲೆ ಇಡ್ಲಿ, ದೋಸೆ ಎಲ್ಲ ಸಿಗುತ್ತಂತೆ ಅಲ್ಲಿ. ಆಮೇಲೆ ಬಜ್ಜಿ ಕೂಡ ಸಿಗುತ್ತೆ. ಇವೆಲ್ಲ ನೋಡಿ ಬಿಸ್ಕೆಟ್ಸ್ ಅವೆಲ್ಲನೂ ಎಲ್ಲ ಬಿಸ್ಕೆಟ್ಸು. ಈ ಕಡೆ ನೋಡ್ತಾ ಇರ್ಬೋದು ವಡ, ಉದ್ದಿನ ವಡ ಸಿಗುತ್ತೆ. ಆಮೇಲೆ ಇಡ್ಲಿ, ವಡ, ಪೂರಿ, ಬಾಜಿ, ಸಾಂಬಾರು, ಇಡ್ಲಿ ಸಾಂಬಾರು ಕೂಡ ಸಿಗುತ್ತೆ ಸೌದಿಯಲ್ಲಿ. ಆಮೇಲೆ ಎಲ್ಲರೂ ಅಂತಾರೆ ಸೌದಿಗೆ ಹೋದ್ರೆ ಅದನ್ನು ತಿಂತಾರೆ, ಇದನ್ನು ತಿಂತಾರೆ, ಆ ಕಂಟ್ರಿ ಈ ಕಂಟ್ರಿ, ಎಲ್ಲ ಕಂಟ್ರಿ ಒಂದೇ ಇಲ್ಲಿ. ಇವರಿಗೆ ಎಲ್ಲ ಇದ್ರೂ ಒಂದೇ, ಯಾರು ಹೆಚ್ಚು ಕಡಿಮೆ ಏನೂ ಇಲ್ಲ. ಇಂಡಿಯಾದಲ್ಲಿ ಪಾರ್ಶಾಲಿಟಿ ಮಾಡ್ತಾರೆ, ಇಲ್ಲಿ ಮಾಡೋಂಗಿಲ್ಲ. ಅವರು ನಮಗೆ ಮಾಡೋಂಗಿಲ್ಲ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರೋ ಇಂಡಿಯನ್ಸೇ ಜಾಸ್ತಿ ಇರೋ ಜನ. ನೋಡ್ತಾ ಇರ್ಬೋದು ನೀವು, ಅದೆಲ್ಲ ಕಾಂದಾ ಬಜ್ಜಿ, ಹುಬ್ಳಿ ಕಡೆ ಸಿಗೋದು ಕಾಂದಾ ಬಜ್ಜಿ, ಜಲೇಬಿ ಎಲ್ಲ ಸಿಗುತ್ತೆ ಅಲ್ಲಿ. ಸಿಗುತ್ತೆ, ನೋಡ್ತಾ ಇರ್ಬೋದು ನೀವು. ಅಲ್ಲೆಲ್ಲ ಕಾರ್ಸ್ ಅದೆಲ್ಲ ನಿಂತಾವಲ್ಲ, ಅದು ಫುಲ್ಲು ಒಂಥರ ಚಾಟ್ ಸೆಂಟ್ರ್ ಇದ್ದಂಗೆ. ಎಲ್ಲ ಚಾಟ್ಸು ಅಲ್ಲಿ ಸಿಗ್ತವೆ. ಪಾನಿಪುರಿ ಸದಕ್ರೆ ಸಿಗುತ್ತೆ ಅಲ್ಲಿ. ಎಲ್ಲ ನಾವು ಅಲ್ಲಿ ತಿನ್ಕೊಂಡು ಅಲ್ಲಿಂದ ಸೀದಾ ನಾವು ಕಾರ್ ಹತ್ಕೊಂಡು ಈಗ ಮನೆ ಕಡೆ ಹೊರಟ್ವಿ.